ವಿದೇಶದಿಂದಲೂ ಕೂಡ ಹಣ ಹರಿದು ಬಂದಿದೆ ಅನ್ನುವಂಥ ಚರ್ಚೆಗಳು, ಅನುಮಾನಗಳು ಇಲ್ಲ. ಅದೆಲ್ಲ ತನಿಖೆ ಆದಮೇಲೆ ತಾನೇ ಗೊತ್ತಾಗುತ್ತೆ. ಒಬ್ಬೊಬ್ಬರು ಒಂದೊಂದು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಅದರ ಬಗ್ಗೆ ತನಿಖೆ ಸಂಪೂರ್ಣ ಆದಮೇಲೆ ಇವೆಲ್ಲವೂ ಕೂಡ ಹೊರಗಡೆ ಬರುತ್ತೆ. ಯಾರು ಸುಪಾರಿ ಕೊಟ್ಟಿದ್ರಾ, ಕೊಟ್ಟಿಲ್ವಾ, ಕೊಟ್ಟಿದ್ರೆ ಎಷ್ಟು ಹಣ ಕೊಟ್ಟಿದ್ರು, ಇದೆಲ್ಲ ಡೀಟೇಲ್ಸ್ ಎಲ್ಲ ಬರೋದೆಲ್ಲ ತನಿಖೆ ಆದಮೇಲೆ ಬರುತ್ತೆ. ಸ್ಪೆಕ್ಯುಲೇಷನ್ಸ್ ಮಾಡೋದಕ್ಕೆ ಹೋಗೋದಿಲ್ಲ ನಾನು. ಹರೀಶ್ ಪೂಂಜಾ ಅವರು FIR ಹಾಕಿದಾರಲ್ಲ, ದ್ವೇಷದ ರಾಜಕಾರಣ ಕಾಂಗ್ರೆಸ್ ಮಾಡ್ತಾ ಇದೆ ಅನ್ನೋ ಆರೋಪವನ್ನು BJP ನಾಯಕರು ಮಾಡಿದ್ದಾರೆ. ನನಗೆ ಅದ್ರ ಬಗ್ಗೆ, ಈ ದ್ವೇಷದ ರಾಜಕಾರಣದ ಬಗ್ಗೆ ಹೆಚ್ಚು ಮಾಹಿತಿ ಇಲ್ಲ ನನಗೆ. ಅವರು ಹೇಳಿಕೆ ಏನಾದರೂ ಅವರು ಕೊಟ್ಟಿದ್ದರೆ ಆ ಹೇಳಿಕೆ ಈ ಅವ್ರೇನು ಸೆಕ್ಷನ್ಸ್ ಹಾಕಿದಾರಲ್ಲ ಅದು ಅಟ್ರಾಕ್ಟ್ ಆಗುತ್ತೆ ಇಲ್ವೋ ಅಂತ ಲೀಗಲ್ ಆಗಿ ಅವ್ರು ಎಕ್ಸಾಮಿನ್ ಮಾಡಿರ್ತಾರೆ. ಇಲ್ಲದೇ ಇದ್ರೆ ಯಾಕೆ ಮಾಡ್ತಾರೆ? ಸುಮ್ಮನೆ ಒಬ್ಬರು ಶಾಸಕರ ಮೇಲೆ ಹಾಕೋದಕ್ಕೆ ಬರೋದಿಲ್ಲ. ಅವ್ರು ಏನಾದರೂ ಅವರ ಹೇಳಿಕೆಯಲ್ಲಿ ಅಥವಾ ಅವರ ಸ್ಟೇಟ್ಮೆಂಟ್ಗಳಲ್ಲಿ ಕಾನೂನು ವಿರುದ್ಧವಾಗಿ ಬಂದಿದೆ ಅಂತ ಹೇಳಿದರೆ ಅದು ವೆರಿಫೈ ಮಾಡ್ಕೊಳ್ತಾರೆ ಬಿಫೋರ್ FIR. ಅದನ್ನು ಮಾಡಿರ್ಬೋದು. ಹನೀಶ್ರ ಪ್ರಕರಣ ಎಲ್ಲೊಂದು ಕಡೆ ಕ್ಲೋಸ್ ಆಗುತ್ತೆ, ಏನು ಸಾಕ್ಷ್ಯಗಳು ಸಿಗ್ತಾ ಇಲ್ಲ, ನಮ್ಮ ಚರ್ಚೆಗಳು ನಡೀತಾ ಇದ್ದಾರೆ. ಅವ್ರು ಸ್ಟೇಟ್ಮೆಂಟ್ ಕೊಟ್ಟು ಬಂದವ್ರೆ ರಾಜನ್ ಅವರು. ಈಗ ಸದ್ಯಕ್ಕೆ ಏನು ಸುದ್ದಿ ಇಲ್ಲ, ಎಲ್ಲೊಂದು ಕಡೆ ಮುಚ್ಚಾಕೋ ಪ್ರಯತ್ನ ಆಗ್ತಾ ಇದೆ ಅಂತ. ಅಲ್ಲ, ಮುಚ್ಚಾಕೋದು ಅಂತಲ್ಲ. ಅವರು ಸ್ಟೇಟ್ಮೆಂಟ್ ಅವ್ರದ್ದು ಕೊಟ್ಟ ಮೇಲೆ ಅದರಿಂದ ಏನು ಮಾಹಿತಿ ಈಗ ನನಗೂ ನಿಮಗೂ ಗೊತ್ತಿಲ್ಲ ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂತ. ಕೆಲವಷ್ಟೇ ನೀವು ಪತ್ರಿಕೆಗಳಲ್ಲಿ ಅಥವಾ ಮಾಧ್ಯಮದಲ್ಲಿ ಬಂದಿದೆ. ಅದೆಲ್ಲವೂ ಹಾಗೇ ಇದೆ ಅಂತ ಹೇಳಕ್ ಬರಲ್ಲ. ಅವರು ಏನು ಹೇಳಿದಾರೋ ಅದ್ರ ಮೇಲೆ ಮುಂದುವರಿಯುತ್ತೆ ತನಿಖೆ. ಸರ್, ಕರ್ನಾಟಕದಲ್ಲೂ ಕೂಡ UP ಮಾದರಿಯ ಬುಲ್ಡೋಸರ್ ಪದ್ಧತಿನ ತರಬೇಕು ಅಂತ ಸದಾನಂದ ಗೌಡರು ಆಗ್ರಹ ಮಾಡ್ತಾ ಇದ್ದಾರೆ. ಅಂದ್ರೆ ಸುಹಾಸ್ ಶೆಟ್ಟಿ ಹತ್ಯೆಗಳು ನಿಂತೋಗುತ್ತೆ ಅಂತ. ಗೊತ್ತಿಲ್ಲ ನನಗೆ. ಬೇಕಾ ಸರ್, ತರಬೇಕಾ ಅಂತ? ನನಗೆ ಗೊತ್ತಿಲ್ಲಮ್ಮ. ಅದು ಕ್ರೈಮ್ ರೇಟ್ ಕಡಿಮೆ ಮೀಡಿಯಾಗಳಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ನೆಕ್ಸ್ಟ್ ಟಾರ್ಗೆಟ್ ಇವರು ಹೊಡಿಬೇಕು, ಈ ಥರದ ಪ್ರೊವೊಕೇಶನ್ಸ್ ಸಿಕ್ಕಾಪಟ್ಟೆ. ಅಲ್ಲ, ಅದನ್ನೆಲ್ಲ ವೆರಿಫೈ ಮಾಡೋದಕ್ಕೆ ಹೇಳಿದ್ದೇನೆ ನಾನು ಮೊನ್ನೆ ಮಂಗಳೂರಲ್ಲಿ ಕೂಡ ಅದನ್ನು ನಾನು ಹೇಳಿ ಬಂದಿದ್ದೇನೆ. ಈಗಲೂ ಕೂಡ ನಮ್ಮ L&O ADGP ಅವ್ರಿಗೂ ಕೂಡ ತಿಳಿಸಿದ್ದೇನೆ. ಈ ರೀತಿ ಮಾಹಿತಿ ಏನು ಬಂದಿದೆ ಅದ್ರ ಬಗ್ಗೆ ವೆರಿಫೈ ಮಾಡಿ ಯಾರು ಪೋಸ್ಟಿಂಗ್ಸ್ ಮಾಡಿದ್ದಾರೆ ಅವ್ರನ್ನ ಇಮಿಡಿಯೇಟಾಗಿ ಅವ್ರ ಮೇಲೆ ಕ್ರಮ ತಗೊಳ್ಳಿ ಅಂತೇಳಿ ಸೂಚನೆ ಇವತ್ತು ಬೆಳಿಗ್ಗೆನೂ ಕೂಡ ಕೊಟ್ಟಿದ್ದೇನೆ ನಾನು. ಈಗ ಅವ್ರನ್ನ ರೌಡಿ ಶೀಟರ್ ಅಂತ ಕರೆದಿದ್ದಕ್ಕೆ ಕೆಲವರು ಸೋಷಿಯಲ್ ಮೀಡಿಯಾಗಳಲ್ಲಿ ಆ್ಯಂಕರ್ಸ್ಗಳನ್ನೆಲ್ಲ ಕೆಟ್ಟದಾಗ ಬೈದು ಪೋಸ್ಟ್ ಮಾಡೋದು ಈ ಥರ ತುಂಬ ನಡೀತಾ ಇದೆ. ಈಗ ಸತ್ಯ ಹೇಳಿದ್ದು ಕೂಡ ತಪ್ಪು ಅನ್ನೋ ಥರ ಆಗ್ತಾ ಇದೆ. ಕಾಂಗ್ರೆಸ್ ನಾಯಕರ ಮೇಲೂ FIRಗಳಾಗಿದ್ದಾವೆ. ಹಾಗಿದ್ರೆ ಅವ್ರನ್ನೂ ಕೂಡ ರೌಡಿ ಶೀಟರ್ ಕರಿಬಹುದಾ ಅಂತ. ಯಾರು ಈಗ ರೌಡಿ ಶೀಟರ್ ಅಂತ ಹೇಳಿ ಆ ಕ್ಯಾಟಗರಿಯಲ್ಲಿ ಪೊಲೀಸಲ್ಲಿ ರಿಜಿಸ್ಟರ್ ಆಗಿದ್ದರೆ ಅವ್ರನ್ನ ಕರಿಬೋದಲ್ಲ. ಅವ್ರನ್ನ ಕರೆಯೋದು ಯಾವ ಪಾರ್ಟಿಗಾದರೂ ಇರಲಿ, ಅವ್ರ ಮೇಲೆ ಕೇಸಸ್ ಇದ್ದು ಆ ಸೆಕ್ಷನ್ ಇದ್ದರೆ, ರೌಡಿ ಶೀಟರ್ ಸೆಕ್ಷನ್ ಇದ್ದರೆ ಕರಿಬೋದು. ಯಾರನ್ನ ಬೇಕಾದ್ರೂ ಕರಿಬೋದು. ಕಾನೂನೇ ಕರೀತಾ ಇದೆ ಅಂದಾಗ ನೀವು ಕರೆಯೋಕ್ಕೇನು? ಪಾಕಿಸ್ತಾನ ಪ್ರಜೆಗಳ ಬಗ್ಗೆ ಸ್ಪಷ್ಟತೆ ಕೊಡ್ತಾ ಇಲ್ಲ ರಾಜ್ಯ ಸರ್ಕಾರ ಅನ್ನುವಂಥ BJP ಆರೋಪ. ಎಷ್ಟು ಜನ ಇದ್ದಾರೆ, ಎಷ್ಟು ಜನರನ್ನು ವಾಪಸ್ ಕಳಿಸಿದ್ದಾರೆ ನೋಡಿ. ಇಡೀ ದೇಶದಲ್ಲಿ ಈಗಾಗಲೇ 600-700 ಆಗಿದೆ. ಈಗ ನಾವು ವೆರಿಫೈ ಮಾಡಿ ಕಳಿಸ್ತಾ ಇದ್ದೀವಿ. ಲಾಸ್ಟ್ ಡೇಟ್ ಇತ್ತು, ಅದನ್ನು ಎಕ್ಸ್ಟೆಂಡ್ ಮಾಡಿ ಕಳಿಸ್ತಾರೆ. ಈಗೇನೊಂದು 6-7 ಜನ ಅಂತ ಹೇಳ್ತಿದ್ದಾರೆ, ಅಂದರೆ ಅಧಿಕೃತವಾಗಿ. ಅದನ್ನು ಇನ್ನೂ ನೋಡಬೇಕಲ್ಲ, ಇನ್ನೂ ವೆರಿಫೈ ಮಾಡ್ತಾನೇ ಇದ್ದಾರೆ. ಇಟ್ಸ್ ಎ ಕಂಟಿನ್ಯೂಸ್ ಪ್ರಾಸೆಸ್, ಅದನ್ನು ಮಾಡ್ತಾ ಇದ್ದಾರೆ. ಸರ್, ಕನ್ನಡ ಪರ ಹೋರಾಟಗಾರರು ಸೋನು ನಿಗಮ ವಿರುದ್ಧ ಒಂದು ಹೋರಾಟವನ್ನು ಮಾಡ್ತಾ ಇದೆ. FIR ಕೂಡ ಆಗಿದೆ. ಸೋನು ನಿಗಮ ಯಾವುದೋ ಲಿಂಕ್ ಮಾಡಿ ಮಾತಾಡ್ತಾರೆ ಸರ್ ಅವರು. ಯಾರು? ಸೋನು ನಿಗಮ ಕನ್ನಡದಲ್ಲಿ ಹಾಡಾಡಿ ಅಂದಿದ್ದಕ್ಕೆ ಪಹಲ್ಗಾಮ್ ಆಗಿದ್ದು ಇದೇ ಕಾರಣಕ್ಕಾಗಿ ನೀವು ಅತಿ ಭಾಷೆ ಅಂತ ಎಲ್ಲ ಕೇಳ್ತೀರಾ ಅನ್ನೋ ಅರ್ಥದಲ್ಲಿ ಮಾತಾಡಿದ್ದಾರೆ. ಒಂದಿರ್ತಿಲ್ಲ ಅನುಮಾನ, ಅವಮಾನ. ಪೊಲೀಸ್ನವರು ಅದಕ್ಕೆ ಕ್ರಮ ತಗೊಳ್ತಾರೆ, ಸೂಕ್ತವಾದಂಥ ಕ್ರಮ. ಸರ್ಕಾರದ ಹೇಳಿಕೆ ಏನು ಬರುತ್ತೆ ರೀ ಅದರಲ್ಲಿ? ನಾನು ಹೇಳೋದು ಸರ್ಕಾರದ ಹೇಳಿಕೆ ಅಲ್ವಾ? ಸರ್ಕಾರದ ಹೇಳಿಕೆ ಏನು ಬರುತ್ತೆ ಅದರಲ್ಲಿ? ಪೊಲೀಸ್ನವರು ಆ ಸ್ಥಳೀಯ ಪೊಲೀಸರು ಕ್ರಮ ತೊಗೊಳ್ತಾರೆ. ಅದಕ್ಕೆ ಏನಂತಂದ್ರೆ